ಶರಾವತಿ ಪಂಪ್ ಸ್ಟೋರೇಜ್ ವಿರೋಧಿಸಿ ಪರಿಸರ ಮಾರಕ ಯೋಜನೆ ಜಾರಿ ಬೇಡವೆಂದು ಪರಿಸರಾಸಕ್ತರ ಬೃಹತ್ ಜಾಥಾ. ಪಶ್ಚಿಮ ಘಟ್ಟದ ಅತಿ ಸೂಕ್ಷ್ಮ ಪ್ರದೇಶವಾದ ಶರಾವತಿ ಕಣಿವೆಯಲ್ಲಿ ಯಾವುದೇ ಪರಿಸರ ಮಾರಕ ಯೋಜನೆಗಳನ್ನು ಜಾರಿಗೊಳಿಸದೆ ಅನುಮತಿ ನೀಡಬಾರದು. ಶರಾವತಿ ಪಂಪ್ ಸ್ಟೋರೇಜ್ ವಿರೋಧಿಸಿ ಪರಿಸರಾಸಕ್ತರ ಬೃಹತ್ ಜಾಥಾವು ಶಿವಮೊಗ್ಗ ನಗರದ ಅಲ್ಲಮ ಪ್ರಭು ಫ್ರೀಡಂ ಪಾರ್ಕ್ನಲ್ಲಿ ಏಪ್ರಿಲ್ 16, 2026 ಬೆಳಗ್ಗೆ ಗುರುವಾರ ಆರಂಭಗೊಂಡು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಮಹಾವೀರ ವೃತ್ತದಲ್ಲಿ ಕೊನೆಗೊಂಡಿತು. ರಾಷ್ಟ್ರಭಕ್ತರ ಬಳಗ, ಪರಿಸರಾಸಕ್ತರ ತಂಡ, ಅಣ್ಣಾ ಹಜಾರೆ ಹೋರಾಟ ಸಮಿತಿ, ಸೈಕಲ್ ಕ್ಲಬ್, ಸಾಹಸ ಮತ್ತು ಸಂಸ್ಕೃತಿ ಅಕಾಡೆಮಿ, ತರುಣೋದಯ, ಕರ್ನಾಟಕ ರಕ್ಷಣಾ ವೇದಿಕೆ, ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಸೈಕಲ್, ಬೈಕ್, ಕಾರ್ಗಳ ರ್ಯಾಲಿ ನಡೆಯಿತು. ರಾಜ್ಯ ಸರ್ಕಾರ ಈ ಮಾರಕ ಯೋಜನೆಗೆ ಶತಾಯಗತಾಯ ಮುಂದಾಗಿದೆ. ಈ ಯೋಜನೆಯಿಂದ ಅಪಾರ ಪ್ರಮಾಣದಲ್ಲಿ ಪರಿಸರಕ್ಕೆ ಹಾನಿಯಾಗಲಿದೆ. ಈ ಭಾಗದ ಜನ ಜಾನುವಾರು, ಪ್ರಾಣಿ ಪಕ್ಷಿಗಳಿಗೆ ಜೀವನವೇ ದುಸ್ತರವಾಗಲಿದೆ. ಯಾವುದೇ ಕಾರಣಕ್ಕೂ ಈ ಯೋಜನೆ ಜಾರಿಯಾಗಕೂಡದು. ಒಂದು ವೇಳೆ ಈ ಯೋಜನೆ ಜಾರಿಯಾದರೆ ಇನ್ನೂ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಬಳಸಿ ಬಳಸಿ ಸೈಕಲ್ ಬಳಸಿ, ಬಳಸಿ ಬಳಸಿ ಸೈಕಲ್ ಬಳಸಿ, ಉಳಿಸಿ ಉಳಿಸಿ ಶರಾವತಿ ಉಳಿಸಿ, ಉಳಿಸಿ ಉಳಿಸಿ ಶರಾವತಿ ಉಳಿಸಿ. ಶರಾವತಿ ನಮ್ಮ ಹಕ್ಕು, ಶರಾವತಿ ನಮ್ಮ ಹಕ್ಕು, ಶರಾವತಿ ನಮ್ಮ ಹಕ್ಕು. ಶರಾವತಿ ಇಲ್ಲ, ಗಲಾಟೆ ಇಲ್ಲ. ಗ್ಲೋಬಲ್ ವಾರ್ಮಿಂಗಿಗೆ ಮತ್ತೆ ಬೆಸ್ಟ್ ಅದನ್ನ ಕಂಟ್ರೋಲ್ ಮಾಡಿ ಹೇಗೆ ಇಳ್ಕೊಂಡ್ಬಿಡ್ಬೋದು. ಬಂದ್ಬಿಡಿ, ಈ ಕಡೆ ಬಂದ್ಬಿಡಿ, ಟೂ ವೀಲರ್ ಬಂದ್ಬಿಡಿ. ಏನಾರ ಆದ್ರೆ ಕಾರ್ಗಿಲ್ ವರದಿ ಜಾರಿಗೆ ಬರಲಿ, ಕಾರ್ಗಿಲ್ ವರದಿ ಜಾರಿಗೆ ಬರಲಿ, ಕಾರ್ಗಿಲ್ ವರದಿ ಜಾರಿಗೆ ಬರಲಿ. ಉಳಿಸಿ 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 ಉಳಿಸಿ. ದಯಮಾಡಿ ಸೈಕಲ್ ಆದ ನಂತರದಲ್ಲಿ ದ್ವಿಚಕ್ರ ವಾಹನ ಪರಿಣಾಮ ಮುಂಭಾಗದಲ್ಲಿ ದಯಮಾಡಿ ಯಾರು ನಾವು ರಾಷ್ಟ್ರಭಕ್ತ ಬಳಗದ ಹಿಂದಿನ ಸಿಪಾಯಿಗಳು ದಯಮಾಡಿ ಮತ್ತೆ ಹೇಳ್ಕೋಬಾರ್ದು. ಮೆರವಣಿಗೆ ಮಾಡೋಣ, ಹೋಗ್ಬೇಕಾದ್ರೆ ಅರ್ಧ ಗಂಟೆ ಆಗ್ತದೆ. ನಾಗರಿಕರು ನೋಡಬೇಕು, ಮತ್ತೆ ಮಾಧ್ಯಮಗಳಲ್ಲಿ ಇದನ್ನು ನೋಡಬೇಕು. ಇದು ಸ್ವಾರ್ಥಕ್ಕಾಗಿ ಹೋರಾಟ ಅಲ್ಲ, ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ, ಹಿತಾಸಕ್ತಿಗಾಗಿ ಅಲ್ಲ. ಮುಂದಿನ ಪೀಳಿಗೆಗೆ, ಆಮ್ಲ ಜನಕಕ್ಕೆ, ಕುಡಿಯುವ ನೀರಿಗೆ, ಗಿಡ ಮರಗಳಿಗೆ ಅಚಲವಾಗಿ ನಿಂತಿದೆ ಮರಗಳು. ಹೋಗಿರೋ ದುಷ್ಟ ವ್ಯಕ್ತಿಗಳ
ಯಶಸ್ವಿ ಮಾಡೋಣ. ಈಗಾಗಲೇ ಅಪಾರ ಸಂಖ್ಯೆಯಲ್ಲಿ ನಾವು ಸೇರಿದ್ದೇವೆ. ನಿಮ್ಮೆಲ್ಲರ ಈ ಆಗಮನಕ್ಕೆ ದಯಮಾಡಿ ನೋಡಿ, ಬಹಳಷ್ಟು ಜನ ಧ್ವಜ ಕಟ್ಕೊಂಡಿಲ್ಲ. ಶಾಂತ ಮಂಜು, ಗೊಂದಳ ಮಂಜು, ದಯಮಾಡಿ ಧ್ವಜ ಕಟ್ಕೊಳ್ಳಿ. ಉಳಿಸಿ ಉಳಿಸಿ ಇದೆ ಆಚಾರ ಇದೆ, ಧ್ವಜ ಇಟ್ಕೊಳ್ಳಿ. ಇಡೀ ವರ್ಲ್ಡ್ ಅಲ್ಲಿ ಅದು ನಮ್ಮ ಶರಾವತಿ ಏರಿಯಾದಲ್ಲೇ ಇರೋದು. ಅದು ಕೂಡ ಇವರು ಹಾಕುವ 18,000 ಸ್ಫೋಟಕದಿಂದ ಅದು ಕೂಡ ಸತ್ಯನಾಶ ಆಗುತ್ತೆ. ಶರಾವತಿ ನದಿ ಕೂಡ ನಿಲ್ಲಬಹುದು ಇಂಥ ಆತಂಕ ಇದೆ. ಇವರು ಉತ್ಪಾದನೆ ಮಾಡಬೇಕು ಅಂತಿರುವ 2,000 ಮೆಗಾವ್ಯಾಟಿಗೆ 2,500 ಮೆಗಾವ್ಯಾಟ್ ಖರ್ಚು ಮಾಡ್ತಾ ಇದ್ದಾರೆ. ಅನಾವಶ್ಯಕವಾದ ಯೋಜನೆ. ಯಾವ ಜನರು ಕೇಳಿಲ್ಲ ಈ ಯೋಜನೆ ಮಾಡಿ ಅಂತ, ಯಾರೂ ಕೇಳಿಲ್ಲ. ಸರ್ಕಾರಗಳು ಮಾತ್ರ ತಮ್ಮ ತಲೆ ಉಪಯೋಗಿಸದೆ ಪಬ್ಲಿಕ್ಕಿಗೆ, ಪ್ರಕೃತಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ನಮಗೆ ಆಕ್ಸಿಜನ್, ಆಮ್ಲಜನಕ ತಗೊಳ್ಳಿಕ್ಕೂ ಕಷ್ಟ ಆಗ್ಬೋದು. ಇವತ್ತು ಶಿವಮೊಗ್ಗದಲ್ಲಿ 39 ಡಿಗ್ರಿ ಆಗೋಗ್ಬಿಟ್ಟಿದೆ. ಮುಂದಿನ ಮಕ್ಕಳು ಏನಕ್ಕೆ ಚನ್ವೀರ್ ಸೇರಿದಿರಿ ಇಲ್ಲಿ? ಶರಾವತಿ ಪಂಪ್ ಸ್ಟೋರೇಜ್ ವಿರೋಧಿಸಿ ಇವತ್ತು ಜನಾಂದೋಲನ ನಡೀತಾ ಇದೆ. ಬೈಕು, ಕಾರು, ಸೈಕಲ್ಲು ಮತ್ತು ಅರ್ಧಕ್ಕರ್ಧ ಜನ ಕಾಲ್ಜ ನಡಿಗೆಯಲ್ಲೂ ಇವತ್ತು ಜಾಥಾದಲ್ಲಿ ಸ್ವಯಂ ಪ್ರೇರಣೆಯಿಂದ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಚನ್ವೀರ್.
ಈ ಒಂದು ವಿಶೇಷವಾದಂತ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ತಾಯಂದ್ರುಗಳು ಕೂಡ ತಾವೆಲ್ಲರೂ ಕೂಡ ಬಂದಿದ್ರಿ. ವಿಶೇಷ ನಮ್ಮೆಲ್ಲ ತಾಯಂದ್ರುಗಳು ಕೂಡ ಅನಂತ ಧನ್ಯವಾದಗಳನ್ನ ತಿಳಿಸಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸಿದ್ರೋಡ್ ಸ್ಟೋರೇಜ್ ಅದನ್ನ ಸ್ಯಾಂಕ್ಷನ್ ಮಾಡಬೇಕು ಅಂತ ಮಾನ್ಯ ಇಷ್ಟು ದೊಡ್ಡ ರ್ಯಾಲಿ ಆಗಿದ್ದು ಇದು ಮೊದಲನೇ ಬಾರಿ. ಹೆಮ್ಮೆಯಿಂದ ಹೇಳ್ತೇನೆ. ಇಷ್ಟೊಂದು ಮೋಟರ್ ಸೈಕಲ್ಗಳು, ಇಷ್ಟೊಂದು ಸ್ಕೂಟರ್ಗಳು, ಇನ್ನು ಸೈಕಲ್ಗಳು ಬರ್ತವೆ. ಅದೇ ರೀತಿ ಡಾಕ್ಟರ್ ಪಿ ನಾರಾಯಣ್ ಅವರು ನಮಗೆ ಗಾಳಿ ಬೆಳಕು ನೀರನ್ನು ಕೊಟ್ಟಿದೆ, ಅದನ್ನ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಪರಿಸರಕ್ಕೆ ಮಾರಕವಾದಂಥ ಯಾವುದೇ ಕಾರ್ಯಕ್ರಮಗಳನ್ನಾಗಲಿ ಯಾವುದೇ ಯೋಜನೆಗಳನ್ನಾಗಲಿ ನಾವು ಪ್ರತಿಭಟಿಸೋದು ಆದ್ಯ ಕರ್ತವ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಈ ಒಂದು ಚಳವಳಿ ನಿಜವಾಗಿಯೂ ಅಭಿನಂದನಾರ್ಹವಾದದ್ದು. ಮತ್ತೆ ನಾನು ವೈದ್ಯನಾಗಿ ಹೇಳೋದಂದ್ರೆ ಯಾವಾಗಲೂ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಕಾಯಿಲೆ ಬಂದ ನಂತರ ಚಿಕಿತ್ಸೆ ಮಾಡೋದು ಕಷ್ಟ ಮತ್ತು ತುಂಬ ದುಬಾರಿ ಆಗುತ್ತೆ. ಆದರೆ ಅದನ್ನು ಬರೋದನ್ನು ತಡೆಗಟ್ಟೋದು ಸರಳ ಹಾಗೂ ತುಂಬ ಕಮ್ಮಿ ಖರ್ಚಿನಲ್ಲಿ ಆಗುವಂಥದ್ದು. ಹಾಗಾಗಿ ಯಾವುದೇ ಒಂದು ಯೋಜನೆ ಹಾಕೊಳ್ಳುವಾಗ ಅದರಿಂದ ದೀರ್ಘಕಾಲಿಕ ಪರಿಣಾಮಗಳು ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಸರಿಯಾದ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಏನೋ ತಾತ್ಕಾಲಿಕ ಅಥವಾ ಶಾರ್ಟ್ ಟರ್ಮ್ ಬೆನಿಫಿಟ್ಗೋಸ್ಕರ ಒಂದು ಯೋಜನೆ ಹಾಕ್ಕೊಂಡ್ರೆ ಅದು ಪರಿಸರದ ಮೇಲೆ ಆಗುವಂಥ ಪರಿಣಾಮಗಳು, ಅದರಿಂದ ಮರಗಳು ನಾಶ ಆಗೋದು, ಪ್ರಾಣಿ ಪಕ್ಷಿಗಳಿಗೆ ಹಾನಿಯಾಗೋದು, ಇವೆಲ್ಲವನ್ನು ಸಹ ನಾವು ತಡೆಗಟ್ಟಬೇಕು. ಪ್ರಕೃತಿಯನ್ನು ಉಳಿಸ್ಲಿಕ್ಕೆ ನಾವು ಈಗ ಚಳವಳಿ ಮಾರ್ಗವನ್ನು ಹೊರಡಬೇಕಾಗಿರೋದು ನಿಜವಾಗಿ ವಿಷಾದನೀಯ. ಆದರೂ ಸಹ ಪ್ರಕೃತಿ ಇದ್ದರೆ ನಾವು ಇರ್ತೀವಿ, ಇಲ್ಲದೆ ಹೋದರೆ ನಮ್ಮ ಆರೋಗ್ಯ, ನಮ್ಮ ಜೀವನ ಇರೋದಿಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಚಳವಳಿ ಯಶಸ್ವಿಯಾಗಲಿ ಅಂತ ಭಾವಿಸ್ತೀನಿ. ಈ ಯೋಜನೆ ಸರ್ಕಾರ ಕೈಬಿಟ್ಟು ಒಳ್ಳೆಯ ಪರ್ಯಾಯ ಮಾರ್ಗಗಳನ್ನ ಕಂಡುಹಿಡಿಯಲಿ ಅಂತ ಆಶಿಸ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಭಯಂಕರವಾದ ಬಿಸಿಲಲ್ಲಿ ನಾವು ನಿಂತಿದ್ದೀವಿ ಅಂತ ಅನ್ನೋದನ್ನ ನಾನು ಯಾರಿಗೂ ಹೇಳಬೇಕಾಗಿಲ್ಲ. ನಾವೆಲ್ಲರೂ ಇವತ್ತು ಅನುಭವಿಸ್ತಾ ಇದ್ದೀವಿ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಈಗ 38 ಡಿಗ್ರಿ ನಿನ್ನೆ ಟೆಂಪರೇಚರು. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ 40-45 ಡಿಗ್ರಿ ದಾಟಿ ಹೋಗಿದೆ. ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ ಈ ವರ್ಷ ದೊಡ್ಡ ಪ್ರಮಾಣದಲ್ಲಿ ಬಿಸಿಲು ಮುಂದಿನ ದಿವಸಗಳಲ್ಲಿ ಬರೋದಿದೆ, ಹಾಗೂ ಮಳೆ ಕೂಡ ಬಹಳ ಕಡಿಮೆ ಆಗ್ತಾ ಇದೆ, ಕೃಷಿಗೆ ತೊಂದರೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೋಸ್ಕರ 16,000 ಮರಗಳನ್ನ ಕಡಿಯೋದಕ್ಕೆ ಇವಾಗ ತಯಾರಾಗಿದ್ದಾರೆ. ನಿನ್ನೆ ನಾಚಿಕೆ ಬಿಟ್ಟು ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬೇಡಿಕೆಯಲ್ಲಿ ಒಂದು ಅಂದ್ರೆ ಇದಕ್ಕೆ ನಮ್ಗೆ ಅನುಮತಿ ಕೊಡಿ ಅಂತ ಹೇಳಿ 16,000 ಮರ ಕಡಿಯೋದಕ್ಕೆ ಹೊರಟಿದ್ದಾರೆ. ಅದು ಎಂಥ ಕಾಡು ಅಂತಂದ್ರೆ ಶರಾವತಿ ಕೊಳ್ಳದಲ್ಲಿ ಇವರು ಈ ಪಂಪ್ಡ್ ಸ್ಟೋರೇಜ್ ಮಾಡ್ತಾ ಇರ್ತಕ್ಕಂಥ ಕಾಡು ಅಂತಂದ್ರೆ ನಮ್ಮ ಪ್ರಣೀತಾ ಪೌಲ್ ಅಂತಕ್ಕಂಥ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಫಾರೆಸ್ಟ್ ಅತ್ಯಂತ ಹಿರಿಯ ಅಧಿಕಾರಿಯವರು ಈ ಅರಣ್ಯ ಪ್ರಕೃತಿ ಸಾವಿರಾರು ವರ್ಷಗಳಿಂದ ಬೆಳೆಸ್ಕೊಂಡು ಬಂದಿರತಕ್ಕಂಥ ಅರಣ್ಯ. ಇಲ್ಲಿ ನಾವು ಈ ಅರಣ್ಯವನ್ನು ಒಂದು ಬಾರಿ ನಾಶ ಮಾಡಿದ್ರೆ ಇನ್ನು ಯಾವಾಗಲೂ ಇದನ್ನ ನಾವು ಪುನಃ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಇಲ್ಲಿ ಈ ಯೋಜನೆಯನ್ನು ಮಾಡಲೇಬಾರ್ದು ಅಂತ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಕೇಂದ್ರ ಸರ್ಕಾರದ ಹವಾಮಾನ ಇಲಾಖೆಯವರು 3 ಜನ ಎಕ್ಸ್ಪರ್ಟ್ಸ್ ಅನ್ನ ಅಪಾಯಿಂಟ್ ಮಾಡಿ ನೀವು ಸ್ಟಡಿ ಮಾಡಿ ಅಂತ ಹೇಳಿದ್ರು. ಅವರು ಇಲ್ಲಿ ಬಂದು ಈ ಅರಣ್ಯವನ್ನು ಅಧ್ಯಯನ ಮಾಡಿ ಅವರು ಕೂಡ ಅದೇ ರೀತಿ ವರದಿಯನ್ನು ಕೊಟ್ಟಿದ್ದಾರೆ. ಇದು ಅತ್ಯಂತ ಪ್ರಮುಖವಾದಂತ ಅರಣ್ಯ. ಆಮೇಲೆ ಅನೇಕ ವನ್ಯಜೀವಿಗಳಿದ್ದಾವೆ, ಔಷಧಿ ಸಸ್ಯಗಳಿದ್ದಾವೆ. ಮತ್ತೆ ಈ ಮಳೆಗಾಲದಲ್ಲಿ ಮಳೆ ಮೋಡಗಳನ್ನು ತಡೆ ಹಿಡಿದು ಇಲ್ಲಿಗೆ ಶಿವಮೊಗ್ಗ ಮುಂತಾದ ಪ್ರದೇಶಗಳಿಗೆ ಮಳೆ ಸುರಿಸ್ತಕ್ಕಂಥ ತುಂಗಾ, ಭದ್ರಾ, ಶರಾವತಿ, ಕಾವೇರಿ ಇಂಥ ಎಲ್ಲಾ ನದಿಗಳು ವರ್ಷ ಇಡೀ ತುಂಬಿ ಹರಿಯೋದಕ್ಕೆ ಈ ಅರಣ್ಯಗಳು ಬಹಳ ಮುಖ್ಯ. ಆದ್ರಿಂದ ಇಲ್ಲಿ ಇಂಥ ಯೋಜನೆ ಮಾಡಬಾರದು ಅಂತ ಸರ್ಕಾರವೇ ಅಪಾಯಿಂಟ್ ಮಾಡೋದಂತ ಇವರು ಎಕ್ಸ್ಪರ್ಟ್ಸ್ ಕೂಡ ಇವತ್ತು ಹೇಳಿದ್ದಾರೆ. ಅವರೆಲ್ಲರ ಹಿತವಚನವನ್ನು ಧಿಕ್ಕರಿಸಿ ಮುಖ್ಯಮಂತ್ರಿಗಳು ಇವತ್ತು ಪ್ರಧಾನಮಂತ್ರಿಗಳಿಗೆ ಇಂಥ ಒಂದು ಮನೆಹಾಳು ಯೋಜನೆಗೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ನಾಚಿಕೆ ಬಿಟ್ಟು ಅವರು ಪ್ರಧಾನಮಂತ್ರಿಗಳನ್ನ ಕೇಳಿದ್ದಾರೆ. ನಾವು ಈಗ ಶಿವಮೊಗ್ಗದ ಈ ಎಲ್ಲಾ ಸಂಘಟನೆಗಳು ಇವತ್ತು ಬಿಸಿಲಿನಲ್ಲಿ ನಾವು ಪ್ರಧಾನಮಂತ್ರಿ ಅವರಿಗೂ ಕೂಡ ಇವತ್ತು ನಾವು ಅಹವಾಲನ್ನ ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ ದಯವಿಟ್ಟು ಭಾರತದ ಮಳೆ ಬೆಳೆ ಪರಿಸರದ ದೃಷ್ಟಿಯಿಂದ ಈ ಒಂದು ಯಾವ ಕಾರಣಕ್ಕೂ ತಾವು ಅನುಮತಿಯನ್ನು ನೀಡಬಾರದು ಅಂತ ಹೇಳಿ ನಾವು ಪ್ರಧಾನಮಂತ್ರಿ ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ನಾವು ಅಹವಾಲನ್ನ ಕೊಡ್ತಾ ಇದ್ದೀವಿ.
ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಯೋಜನೆಯನ್ನ ನಿಲ್ಲುವವರೆಗೂ ಕೂಡ ನಮ್ಮ ಹೋರಾಟವನ್ನು ಮುಂದುವರಿಸೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಶಿವಮೊಗ್ಗ ಜಿಲ್ಲೆಯ ಪುಟ್ಟ ನದಿ ಶರಾವತಿ. ಈ ಶರಾವತಿ ನದಿಗೆ ಈಗಾಗಲೇ ನಾವು 6-7 ಡ್ಯಾಮ್ಗಳನ್ನು ಕಟ್ಟಿದ್ದೇವೆ. ಕರ್ನಾಟಕದ ಈ ಶರಾವತಿ ಕೊಡ್ತಾ ಇದೆ. ಈ ಶರಾವತಿ ನದಿಗೆ ಮತ್ತೆ ನಾವು ಈ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಅನ್ನ ನಿರ್ಮಾಣ ಮಾಡಿ ನಾವು ವಿದ್ಯುತ್ ಅನ್ನ ನಿರ್ಮಾಣ ಮಾಡಿಕೊಳ್ತಿದ್ದೇವೆ. ಈ ವಿದ್ಯುತ್ ಉತ್ಪಾದನೆಗೆ ಬೇಕಾದಷ್ಟು ಪರ್ಯಾಯ ದಾರಿಗಳಿವೆ. ಆ ಪರ್ಯಾಯ ದಾರಿಗಳನ್ನ ಬಿಟ್ಟು ಅಡ್ಡ ದಾರಿಗಳನ್ನ ಹಿಡಿತಾ ಇದ್ದೇವೆ. ಇದು 10,700 ಕೋಟಿ ರೂಪಾಯಿಯ ಪ್ರಾಜೆಕ್ಟ್. ಇದು ಸುಮಾರು 10 ವರ್ಷಗಳ ಕಾಲ ಈ ಪ್ರಾಜೆಕ್ಟ್ ನಡೆಯುತ್ತೆ. ಅಲ್ಲಿ 18,000 ಟನ್ ಜಿಲಿಟನ್ನ ಸ್ಫೋಟ ಮಾಡ್ತಾರೆ. 16,000 ಮರಗಳನ್ನ ಕಡಿತಾರೆ. ಅಲ್ಲಿರ್ತಕ್ಕಂಥ ಸಿಂಗಳಿಕಾಯಿ ಇರ್ಬೋದು, ಮಂಗಟ್ಟೆ ಇರ್ಬೋದು, ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಇರ್ಬೋದು, ಇಂಥ ಅಪರೂಪದ ಪ್ರಾಣಿ ಪಕ್ಷಿಗಳು ನಾಶ ಆಗುತ್ತೆ. ಮುಂದಿನ ದಿನಗಳಲ್ಲಿ ಶರಾವತಿ ನದಿನೇ ಹರಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಬೆಂಗಾರು ಸೃಷ್ಟಿಯಾಗುತ್ತೆ. ಆದ್ರಿಂದ ಬಹಳ ಮುಖ್ಯವಾಗಿ ನಾನು ಹೇಳ್ಬೇಕು ಅಂತಂದ್ರೆ ಈ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಅನ್ನ ಕೇಂದ್ರ ಸರ್ಕಾರ ಆಗಿರ್ಲಿ, ರಾಜ್ಯ ಸರ್ಕಾರ ಆಗಿರ್ಲಿ, ಯಾವುದೇ ಕಾರಣಕ್ಕೂ ಕೂಡ ಅನುಮತಿ ಕೊಡಬಾರ್ದು, ಅದು ನಿಲ್ಲಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಎಲ್ಲ ಪರಿಸರ ಪ್ರೇಮಿಗಳೇ, ನನಗೆ ಗೊತ್ತಿರೋ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ಮೋಟರ್ ಸೈಕಲ್ಗಳು, ಕಾರುಗಳು, ಸೈಕಲ್ಗಳಲ್ಲಿ ಇಷ್ಟು ದೊಡ್ಡ ರ್ಯಾಲಿ ಆಗಿದ್ದು, ಪ್ರತಿಭಟನಾ ರ್ಯಾಲಿ ಆಗಿದ್ದು ಮೊದಲನೇ ಬಾರಿ ಏನಂತ ಅಂಶವನ್ನ ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೇನೆ. ನಾವು ಯಾವುದೇ ನಾಗರಿಕರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮೆಲ್ಲ ವೆಹಿಕಲ್ಗಳಿಂದ 400-500 ಮೋಟರ್ ಸೈಕಲ್ಗಳನ್ನ ಎಲ್ಲ ಹೊರಗಡೆ ಸುತ್ತಲೂ ನಿಲ್ಸಿದ್ದೀವಿ. ರಸ್ತೆಗೆ ತಂದು ಅಡ್ಡ ನಿಲ್ಸಿಲ್ಲ, ಜನರಿಗೆ ತೊಂದರೆ ಕೊಟ್ಟಿಲ್ಲ. ಶಿವಮೊಗ್ಗ ನಗರದ ನಾಗರಿಕರಿಗೆ ಜಾಗೃತಿ ಉಂಟು ಮಾಡಬೇಕು ಅಂತೇಳಿ ಇದು ದೊಡ್ಡ ರ್ಯಾಲಿ ಎಲ್ಲ ಭಾಗದಲ್ಲೂ ಕೂಡ ಹೋಗ್ಬಿಟ್ಟು ಬಂದಿದ್ದೇವೆ. ಸರ್ಕಾರ ಈ ದಿಕ್ಕಿನಲ್ಲಿ ಗಮನ ಕೊಡ್ಲಿಲ್ಲ ಅಂತಂದ್ರೆ ನಾವು ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟ ಮಾಡಬೇಕಾಗತ್ತೆ ಅನ್ನಂತ ಎಚ್ಚರಿಕೆ ಕೂಡ ಈ ಸಂದರ್ಭ ಕೊಡಕ್ಕೆ ಇಷ್ಟಪಡ್ತೇನೆ. ಈ ಒಂದು ಹೋರಾಟದಲ್ಲಿ ನಮ್ಮ ಅನೇಕ ತಿಂಗಳಿಂದ ಮಾರ್ಗದರ್ಶನ ಮಾಡ್ಕೊಂಡು ಬಂದಿರೋಂಥ ಪ್ರೊಫೆಸರ್ ಕುಮಾರಸ್ವಾಮಿ ಇರ್ಬೋದು, ಶ್ರೀಯುತ ಶ್ರೀಪತಿ ಇರ್ಬೋದು, ಗೌಳೆ ಇರ್ಬೋದು, ಜನಾರ್ದನ್ ಪೈ ಇರ್ಬೋದು, ಅಶೋಕ್ ಕುಮಾರ್ ಇರ್ಬೋದು, ಅದೇ ರೀತಿ ಶ್ರೀಕಾಂತ್ ಇರ್ಬೋದು, ಪ್ರಕಾಶ್ ಇರ್ಬೋದು, ಜನಾರ್ದನ್ ಪೈ ಇರ್ಬೋದು, ಮಹಾದೇವ ಸ್ವಾಮಿ ಇರ್ಬೋದು, ಕನ್ನಡ ಸಂಘದ ಪ್ರಮುಖರು, ರವಿ ಅಂತ ಪ್ರಮುಖರು, ಅಣ್ಣಾ ಹಜಾರೆ ತಂಡದವರು, ಈ ರೀತಿ ಸೈಕಲ್ ಕ್ಲಬ್ನವರು ಎಲ್ಲರೂ ಕೂಡ ಇವತ್ತು ಭಾಗವಹಿಸ್ತಾ ಇರೋದು ತುಂಬಾ ಸಂತೋಷ. ಇದು ಆರಂಭ. ನಾವು ಯಾರಿಗೋ ರೀತಿ ಸರ್ಕಾರ ಪ್ರಯತ್ನ ಮಾಡಿದ್ರೆ ಸರ್ಕಾರದ ಮಂತ್ರಿಗಳನ್ನ ಶಿವಮೊಗ್ಗ ನಗರಕ್ಕೆ ಬಂದಾಗ ಮುತ್ತಿಗೆ ಹಾಕ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ಜನರಿಗೆ ತೊಂದರೆ ಕೊಡಲ್ಲ ನಾವು, ಸರ್ಕಾರಿ ಮಂತ್ರಿಗಳಿಗೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಉರಿ ಬಿಸಿಲು ನಡೀತಾ ಇದೆ. ಈಗ ನೀವು 16-17 ಸಾವಿರ ಮರಗಳನ್ನ ಕಡಿದ್ರೆ ಇನ್ನೂ ಬಿಸಿಲು ಜಾಸ್ತಿ ಆಗುತ್ತೆ, ಮಕ್ಕಳು ಮರಿ ಹಾಳಾಗಿ ಹೋಗ್ತಾರೆ, ಮಳೆ ಪೂರ್ಣ ನಿಂತೋಗತ್ತೆ. ಅದಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ವಿವರಕ್ಕೆ ಹೋಗಲ್ಲ, ನೀವೆಲ್ಲ ತಿಳ್ಕೊಂಡಿದ್ದೀರಾ. ಬರಂತ ದಿನ ಇನ್ನೂ ಜಾಗೃತಿ ಉಂಟು ಮಾಡೋ ದಿಕ್ಕಲ್ಲಿ ಏನೇನು ಯೋಜನೆಗಳು ಮಾಡಬೇಕು ಅನ್ನೋಂಥ ಅಂಶವನ್ನ ಕೂತು ನಾವು ಚರ್ಚೆ ಮಾಡ್ತೇವೆ. 22ನೇ ತಾರೀಕು ನಮ್ಮ ಎಲ್ಲ ನಾಯಕರುಗಳ ಜೊತೆಗೆ ಮತ್ತೊಂದು ವಿಶೇಷವಾದ ಸಭೆ ಸೇರಿ ಮುಂದಿನ ಹೋರಾಟವನ್ನ ನಾವು ಖಂಡಿತ ಯೋಚನೆ ಮಾಡ್ತೇವೆ. ಎಲ್ಲ ಹೋರಾಟಕ್ಕೂ ಕೂಡ ನೀವೆಲ್ಲ ಸಿದ್ಧ ತಾನೆ? ನಾವೆಲ್ಲ ಹೋರಾಟಕ್ಕೂ ಸಿದ್ಧ ಅನ್ನೋದು ಎಲ್ಲ 2 ಕೈ ಎತ್ತಿ ಹೇಳಿ. ಎಲ್ಲ ಹೋರಾಟ ಸಿದ್ಧ ಅನ್ನೋದ ತಾವೆಲ್ಲ ಇದೀರಿ. ಇಡೀ ಶಿವಮೊಗ್ಗ ಜಿಲ್ಲೆ ಜನ ನಮ್ ಜೊತೆಗಿದ್ದಾರೆ. ಅನೇಕ ಸಾಧು ಸಂತರು ಬೆಳಿಗ್ಗೆಯಿಂದ ಮಾರುತಿ ಗುರುಜಿಯವರು, ನಮ್ಮ ಸಾವಯವ ಪ್ರಕಾಶ್ ಹೇಳ್ತಾ ಇದ್ರು, ಸಾಧು ಸಂತರು ಬೆಳಗ್ಗೆಯಿಂದ ಅನೇಕರು ಫೋನ್ ಮಾಡ್ತಾ ಇದಾರಂತೆ, ಹೇಗಾಯ್ತು ಅಂತ. ಮಾರುತಿ ಗುರುಜಿಯವರು ಮತ್ತೆ ಕೇಳಿದಂತೆ ಹೇಗಾಯ್ತು ಅಂತ. ಇಡೀ ಗಾಂಧಿ ಬಜಾರಲ್ಲಿ, ನೆಹರು ರಸ್ತೆಯಲ್ಲಿ ನೋಡಿ ಅವ್ರಿಗೆ ಜನನೇ ಹೇಳಿದ್ದಾರೆ, ಅತಿ ಉತ್ಸಾಹದಿಂದ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡಿದ್ದಾರೆ ಅಂತ. ಮುಂದಿನ ದಿನ ಮತ್ತೆ ಹೇಳ್ತೀನಿ, ಮಾನ್ಯ ಸಿದ್ದರಾಮಯ್ಯವರು ಯಾರಿಗೂ ಅವ್ರ ದಾರಿ ತಪ್ಪಿಸಿದಾರೋ ಗೊತ್ತಿಲ್ಲ. ಈ ಶರಾವತಿ ಸ್ಟೋರೇಜ್ ನ ಒಂದು ವಿಶೇಷವಾದ
ಇದರಿಂದ ಜನಕ್ಕೆ ಆಗ್ತಾ ಇರೋಂಥ ಅನ್ಯಾಯ ಮುಖ್ಯಮಂತ್ರಿಗಳು ತಿಳ್ಕೊಂಡು ಪ್ರಧಾನಮಂತ್ರಿಗಳಿಗೆ ಪತ್ರ ಕೊಡಬೇಕಾಗಿತ್ತು. ನಾವು ಕೂಡ ಪ್ರಧಾನಮಂತ್ರಿ ಭೇಟಿ ಮಾಡ್ತೇವೆ. ನಾವು ಕೂಡ ಈ ಯೋಜನೆಯಿಂದ ಆಗ್ತಾ ಇರೋಂಥ ಅನ್ಯಾಯವನ್ನ ಸಾಧು ಸಂತರು ಸಂತೋಷ್ ಹೆಗಡೆ ಇರ್ಬೋದು, ಹಿರೇಮಠ್ ಇರ್ಬೋದು, ನ್ಯಾಯಮೂರ್ತಿ ಗೋಪಾಲ್ ಗೌಡ್ರು ಇರ್ಬೋದು, ಎ.ಟಿ. ರಾಮಸ್ವಾಮಿಗಳು ಇರ್ಬೋದು, ಪರಶುರಾಮೇಗೌಡರು ಇರ್ಬೋದು, ಈ ರೀತಿ ಎಲ್ಲಾ ಪ್ರಮುಖರನ್ನು ಕೂಡ ಭೇಟಿ ಮಾಡಿ, ಶೃಂಗೇರಿ ಜಗದ್ಗುರುಗಳಿರ್ಬೋದು, ಸ್ವರ್ಣವಳ್ಳಿ ಸ್ವಾಮಿಗಳಿರ್ಬೋದು, ಅನೇಕ ಸ್ವಾಮಿಗಳನ್ನ, ಪೇಜಾವರ ಸ್ವಾಮಿಗಳು, ಇವರೆಲ್ಲರನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗೆ ಮನವರಿಕೆ ಮಾಡ್ತೇವೆ. ಯಾವ ಕಾರಣಕ್ಕೂ ಈ ಯೋಜನೆ ಆಗೋದಕ್ಕೆ ಬಿಡಲ್ಲ. ಈ ತೀರ್ಮಾನವನ್ನ ಈ ಒಂದು ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ, ಬಿಸಿಲಲ್ಲೆಲ್ಲ ತಾವೆಲ್ಲ ಇದ್ದೀರಾ. ಹಾಗಾಗಿ ಈ ಸಭೆಯನ್ನ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೇವೆ. ಅನೇಕರು ಇನ್ನು ಮಾತಾಡಬೇಕಾಗಿತ್ತು, ಅದು ಉಳಿದಿದ್ದಾರೆ, ನಾವು ಹೇಳ್ತಾರೆ. ಆ ಪ್ರಕಾರ ನಾವು ನೋಡ್ಕೊಳ್ಳೋಣ. ಮುಂದಿನ ಹೋರಾಟಕ್ಕೆ ಸಜ್ಜಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ರೀತಿ ಇದೆ. ಅಸ್ತಿತ್ವದಲ್ಲಿರುವ ವಿದ್ಯುತ್ ಮಾರ್ಗಗಳಿಂದ ಪ್ರಸ್ತಾವಿತ ಯೋಜನೆಯ ವಿದ್ಯುತ್ ಸರಬರಾಜು ಸಾಧ್ಯವಿಲ್ಲ. ಹೆಚ್ಚುವರಿ ನಿರ್ಮಾಣಕ್ಕೆ ಅಪಾರ ಕಾಡು ನಾಶ, ಅಪರೂಪದ ಸ್ಥಳೀಯ ಪ್ರಭೇದಗಳ ನಷ್ಟ, ದೀರ್ಘಕಾಲದಲ್ಲಿ ನದಿಗಳ ಅವನತಿ, ಯೋಜನೆಯ ನಿರ್ಮಾಣ ಕಾಮಗಾರಿಗಳಿಗಾಗಿ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಗಣಿಗಾರಿಕೆ ಚಟುವಟಿಕೆಗೆ ಆಸ್ಪದವಾಗಬಹುದು. ಆರ್ಥಿಕವಾಗಿ ಲಾಭದಾಯಕವಲ್ಲದ, ಪರಿಸರಕ್ಕೆ ಅಪಾರ ಹಾನಿಯನ್ನುಂಟು ಮಾಡುವ ಯೋಜನೆಯನ್ನು ಕೈಬಿಡುವುದು ಅಥವಾ ಪರಿಸರ ಸೂಕ್ಷ್ಮವಾದ ಪ್ರದೇಶಗಳಿಗೆ ಸ್ಥಳಾಂತರಿಸಬೇಕು ಹಾಗೂ ಎಲ್ಲಾ ಪರಿಸರಾರ್ಥ ಸಂಘ ಸಂಸ್ಥೆಗಳ ಪರವಾಗಿ ಅಪ್ಪಾಜಿ ಕಾಣ್ಲಿ, ಅಪ್ಪಾಜಿ ಕಾಣ್ಲಿ. ರಾಷ್ಟ್ರಭಕ್ತರಾದ ಶಿವಮೊಗ್ಗರವರ ಮನವಿ ಕರಾವಳಿ ಸಂಸ್ಥೆ ನಾಮಗಳ ಬಗ್ಗೆ ಮನವಿ ಸಲ್ಲಿಸಿದ್ದಾರೆ. ಈ ಮನವಿಯನ್ನು ಸೂಕ್ತ ಕ್ರಮಕ್ಕಾಗಿ ಜಿಲ್ಲಾಧಿಕಾರಿ ನಡೆಸಲಿದೆ.